ಶಿಗ್ಗಾವಿಗೆ ಇವತ್ತು ಮತದಾನ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ರೌಡಿ ಶೀಟರ್ ಒಬ್ಬರಿಗೆ ಪೊಲೀಸರು ಥಳಿಸಿದ್ದಾರೆ. ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮತದಾನದ ವೇಳೆ ಪೊಲೀಸರ ಜೊತೆಗೆ ರೌಡಿ ಶೀಟರ್ ಅನುಚಿತವಾಗಿ ವರ್ತಿಸಿದ್ದಾನೆ. ರೌಡಿ ಶೀಟರ್ಗೆ ಲಾಠಿ ರುಚಿಯನ್ನ ಪೊಲೀಸರು ತೋರಿಸಿದ್ದಾರೆ. ಆತನಿಗೆ ಅರ್ಥ ಆಗೋ ಭಾಷೆಯಲ್ಲೇ ಆತನ ಜೊತೆಗೆ ಮಾತಾಡಿದ್ದಾರೆ ಪೊಲೀಸರು. ಶಿಗ್ಗಾವಿ ಪಟ್ಟಣದ ಮಾಮ್ಲಾ ದೇಸಾಯಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರೌಡಿ ಶೀಟರ್ ಸುನಿಲ್ಗೆ ಲಾಠಿ ಚಾರ್ಜ್ ಅನ್ನ ಖಾಕಿ ಟೀಮ್ ಮಾಡಿದೆ. ಪದೇ ಪದೇ ನಿರ್ಬಂಧಿತ ಪ್ರದೇಶಕ್ಕೆ ಬರೋದು ಅಲ್ಲದೆ ಅನುಚಿತವಾಗಿ ವರ್ತಿಸ್ತಾ ಇದ್ದಂತೆ. ಇದು ಮಾಡಿ ಹೋಗ್ತೀನಿ. ರೌಡಿ ಶೀಟರ್ಗೆ ಬೀಳ್ತಾ ಇರೋ ಏಟ್ ನೋಡಿ ಹೆಂಗಿದೆ ಅಂತ ಹೇಳಿ ಕಾಲರ್ ಪಟ್ಟಿ ಹಿಡ್ಕೊಂಡು ದರ ದರ ಅಂತ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಹೋಗ್ಬೇಕಾದ್ರೆ ಕೂಡ ಒಂದು 4-5 ಏಟ್ ಕೊಟ್ಟೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲಾಠಿ ರುಚಿ ಹೆಂಗಿದೆ ಅನ್ನೋದನ್ನ ತೋರಿಸಿದ್ರೆ ಈಗಾಗಲೇ ಆ ರೌಡಿ ಶೀಟರ್ ಅಂದ್ರೆ ಆತನಿಗೆ ಗೊತ್ತಿರುತ್ತೆ. ಹೆಬಿಚುಯಲ್ ಅಫೆಂಡರ್ ಆಗಿರೋದಕ್ಕೆ ರೌಡಿ ಶೀಟರ್ ಆಗಿರ್ತಾನೆ. ಗೊತ್ತಿರೋದು ರುಚಿ ಏನು ಅಂತ. ರುಚಿ ಮರ್ತು ಸ್ವಲ್ಪ ಅಲ್ಲಿ ಆತನ ಬ್ಯಾಟ್ರಿ ಚಾರ್ಜ್ ಆಗುತ್ತಲ್ಲ, ಸೊ ಅದನ್ನೆಲ್ಲ ಕಡಿಮೆ ಮಾಡೋ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ಈತ ಯಾವಾಗಿನ ರೌಡಿ ಶೀಟರು, ಇಲ್ಲಿಗೆ ಯಾರು ಪರವಾಗಿ ಬರ್ತಾ ಇದ್ದ, ಎಷ್ಟು ಹೇಳಿದ್ರು ಯಾಕೆ ಅರ್ಥ ಆಗ್ತಿರ್ಲಿಲ್ಲ ಈತನಿಗೆ? ಈಗ ಸದ್ಯಕ್ಕೆ ಎಲ್ಲಿ ಪೊಲೀಸರ ವಶದಲ್ಲಿದ್ದಾನ, ಏನ್ ಕತೆ? ಮಮತಾ, ಬೆಳಗಿನಿಂದ ಕೂಡ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ಆಗಿರುವಂತದ್ದು. ಯಾವುದೇ ಗಲಾಟೆ ಗದ್ದಲ ಆಗದಂತೆ ಎಲ್ಲಾ ಮತದಾರರು ಕೂಡ ಸರದಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡಿರುವಂತದ್ದು. ಆದ್ರೆ ಶಿಗ್ಗಾಂವಿಯ ಮಾಮ್ಲಾ ದೇಸಾಯಿ ಸ್ಕೂಲ್ ಮುಂಭಾಗದಲ್ಲಿ ಏನು ಘಟನೆ ನಡೆದಿರುವಂತದ್ದು. ಅವನು ಸುನಿಲ್ ಅನ್ನೋ ರೌಡಿ ಶೀಟರ್ ಬೆಳಗಿನಿಂದ 4-5 ಸಲ ಮನೆಗೆ ಹೋಗ್ಬೇಕು, ಮತಗಟ್ಟೆಗೆ ಹೋಗ್ಬೇಕು, ಬೈಕ್ ತಗೊಂಡು ಹೋಗ್ಬೇಕು, ಈ ರೀತಿಯಾದಂತಹ ಪೊಲೀಸರ ಜೊತೆಗೆ ನಿಷೇಧಿತ ಪ್ರದೇಶದಲ್ಲಿ ಅನುಚಿತ ವರ್ತನೆ ತೋರಿದ್ದಾರೆ. ಹೀಗಾಗಿ 2-3 ಬಾರಿ ಆತನಿಗೆ ತಿದ್ದಿ ಬುದ್ಧಿ ಹೇಳಿದ್ರು ಕೂಡ ಅವ ಪದೇ ಪದೇ ಅದೇ ರೀತಿಯಾದಂತಹ ಕೆಲಸ ಮಾಡಿದ. ಹೀಗಾಗಿ ಪೊಲೀಸರು ಕೂಡ ಅನುಚಿತ ವರ್ತನೆಗೆ ಬೆಸತ್ತು ಆತನನ್ನ ಕಾಲರ್ ಹಿಡಿದು ಲಾಠಿಯ ರುಚಿಯನ್ನ ತೋರಿಸುವಂತದ್ದು. ಅದರಲ್ಲೂ ಕೂಡ ಪಾನಮತನಾಗಿ ಪದೇ ಪದೇ ಪೊಲೀಸರಿಗೆ ಕಿರಿಕಿರಿ ಮಾಡ್ತಾ ಇದ್ದ. ನನ್ನ ಮನೆ ಆ ಕಡೆ ಇದೆ, ಮತಗಟ್ಟೆಗೆ ಹೋಗ್ಬೇಕು, ಮತದಾನ ಮಾಡ್ಬೇಕು, ಈ ರೀತಿಯ ಕಿರಿಕಿರಿ ಮಾಡ್ತಿದ್ದ. ಹೀಗಾಗಿ ಅದರಿಂದ ಬೇಸತ್ತು ಪೊಲೀಸರು ನಿಷೇಧಿತ ಪ್ರದೇಶದಲ್ಲಿ ಪದೇ ಪದೇ ಬರೋ ಕಾರಣಕ್ಕಾಗಿ ರೌಡಿ ಶೀಟರ್ಗೆ ಭಾರಿ ಲಾಠಿ ಏಟು ನೀಡಿ ಆತನನ್ನ ವಶಕ್ಕೆ ಪಡೆದು ಶಿಗ್ಗಾಂವಿ ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.